ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸುಮಾರು ದಿವಸ ಆಗಿತ್ತು ನಾನು ವಿಡಿಯೋದಲ್ಲಿ ಬಂದಿರಲಿಲ್ಲ. ಬ್ಯುಸಿ ಶೆಡ್ಯೂಲ್ಡು, ಎಷ್ಟೋ ಸಾರಿ ಆಡಿಯೋ ಮಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು ವಿಷಯನ ನಿಮ್ಮ ಹತ್ರ ಹೇಳಕ್ಕೆ ಹೋಗ್ತಾಯಿದ್ದೀನಿ. ನಾನು ನಿನ್ನೆ ನಡೆದ ಘಟನೆ ಇದು. ತುಂಬ ಚೆನ್ನಾಗಿದೆ, ಕೊನೆಯವರೆಗೂ ಕೇಳಿ. ಇಷ್ಟಪಡೋರು ಅಂದರೆ ಪ್ರೀತಿಸೋ ಇಬ್ಬರು ಪ್ರೇಮಿಗಳ ನಡುವೆ ನಡೆದ ಒಂದು ಘಟನೆ ಇದು. ಇವನು ನನ್ನ ಆತ್ಮೀಯ ಗೆಳೆಯ, ಸ್ವಾಮಿ ಸಮರ್ಥರ ಪರಮ ಭಕ್ತ. ಇವನ ಹೆಸರು ಹೇಳೋದು ಬೇಡ, ಓಕೆ, ಅನಾಮಧೇಯ ಅಂತ ಕರಿಬೋದು ಇವನನ್ನು. ಇವನು ಒಂದು ಹುಡುಗಿನ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇರ್ತಾನೆ. ಸುಮಾರು 8 ವರ್ಷದಿಂದ ಇಷ್ಟಪಡ್ತಾ ಇರ್ತಾನೆ. ಯಾವ ಮಟ್ಟಕ್ಕೆ ಆ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ, ಸರ್ವಸ್ವನ ಅವಳಿಗೋಸ್ಕರ ಧಾರೆ ಇರೋದು. ಒಂದು ಜಾಬ್ ಬಂದ್ರೂ ಅವಳು ಆ ಒಂದು ಜಾಬ್ ಬಂದಾಗ ಆ ಹುಡುಗಿ ಅವನನ್ನು ಕೇಳ್ತಾಳೆ, ಏನಂತಂದರೆ, ನೀನು ನನ್ನನ್ನು ಬಿಟ್ಟು ಹೋದರೆ ನನ್ನ ಗತಿ ಏನು? ನಾನು ನಿನ್ನ ಪ್ರತಿ ದಿವಸ ನೋಡದೇ ಇರೋಕ್ಕೆ ನನಗಾಗಲ್ಲ, ನಾನು ಏನು ಮಾಡಲಿ? ಇಂಥ ಹುಚ್ಚು ಮಾತುಗಳಿಗೆ ಈ ಅನಾಮಧೇಯ ಹುಡುಗ ಬಲಿಯಾಗಿ ಕೆಲಸನೂ ಬಿಡ್ತಾನೆ. ಅದೇ ಊರಲ್ಲಿ ಒಂದು ಚಿಕ್ಕ ಜಾಬಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಆ ಹುಡುಗಿನ ತುಂಬ ಸಂತೋಷವಾಗಿ ಇಟ್ಕೋತಾನೆ. ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಹಿಂಗೆ 8 ವರ್ಷ ಅವಳು ಅವನ ಜೊತೆ ಸಂಬಂಧ ಇರುತ್ತೆ. ನಿನ್ನೆ ದಿನ ಅಂದರೆ 2-3 ದಿನಗಳ ಹಿಂದೆ ಆ ಅನಾಮಧೇಯನ ಮೊಬೈಲು ಕಳೆದೋಗುತ್ತೆ. ಅವನು ಏನು ಮಾಡ್ತಾನೆ, ತನ್ನ ಆತ್ಮೀಯ ಗೆಳೆಯನ ಫೋನ್ ತಗೊಂಡು ನಾನೊಬ್ಬರು ಕಾಲ್ ಮಾಡಬೇಕು ಕೊಡು ಅಂತ ಇಸ್ಕೊತಾನೆ. ಇದಕ್ಕಿಂತ ಮುಂಚಿತವಾಗಿ ತಾನು ಇಷ್ಟಪಡುವಂಥ ಹುಡುಗಿ ಅವನ ಜೊತೆ ಟಚ್ಚಲ್ಲಿದ್ದಾಳೆ ಅಥವಾ ಅವನ ಜೊತೆ ಅನೈತಿಕ ಸಂಬಂಧದ ಜೊತೆ ಅವಳು ಅವನ ಜೊತೆ ಇದ್ದಾಳೆ ಅಂತ ಅವನಿಗೆ ಸಂಶಯ ಇರುತ್ತೆ, ಬಟ್ ಕನ್ಫರ್ಮೇಷನ್ ಇರಲ್ಲ. ಈ ಮನುಷ್ಯ ಜಸ್ಟ್ ಒಂದು 6 ಮಂತಿಂದ ಸ್ವಾಮಿ ಸಮರ್ಥರ ದಾರಿಯಲ್ಲಿ ಬಂದಿದ್ದಾನೆ. ಅವನೇನು ಮಾಡ್ತಾನೆ, ಅವನ ಫೋನ್ ತಗೊಂಡು ಅವಳಿಗೇನೆ ಕಾಲ್ ಮಾಡ್ತಾನೆ. ಯಾರಿಗೆ? ತಾನು ಇಷ್ಟಪಡುವಂಥ ಹುಡುಗಿ. ಆ ಹುಡುಗಿ ಫಸ್ಟು ಕಾಲ್ ಈ ಮೊಬೈಲಿಂದ ಹೋದ ತಕ್ಷಣ ಆ ಹುಡುಗಿ ಒಂದು ಅನೈತಿಕ ವರ್ಡನ್ನು ಯೂಸ್ ಮಾಡಿ ಫಸ್ಟೇ ಸ್ಪೀಚ್ ಮಾಡಿಬಿಡ್ತಾಳೆ. ಒಂದು ಅನೈತಿಕ ಅದು ಮಾತು ಹೇಳೋದು ಬೇಡ, ಅದು ಚೆನ್ನಾಗಿರಲ್ಲ. ಇವನಿಗೆ ಆಕಾಶ ಕಳಿಸಿ ಎದೆ ಮೇಲೆ ಬಿದ್ದಂಗೆ ಆಗುತ್ತೆ. ಕಾರಣ ಏನು ಗೊತ್ತು ವೀಕ್ಷಕರೇ? ಇಷ್ಟಪಟ್ಟಿರೋ ಹುಡುಗ, ಇಷ್ಟಪಟ್ಟಿರೋ ಹುಡುಗಿ, ಅವ್ರು ಯಾರೇ ಇರಲಿ, ಎಂಥ ಪರಿಸ್ಥಿತಿಯಲ್ಲೇ ಇರಲಿ, ನಮ್ಮನ್ನು ಬಿಟ್ಟು ಬೇರೆದವ್ರನ್ನ ನೋಡ್ತಾ ಇದ್ದಾರೆ ಅನ್ನೋ ಫೀಲಿಂಗು ಅವ್ರ ಮನಸ್ಸಲ್ಲಿ ಬಂದಾಗ ಅರ್ಧ ಸತ್ತೋಗ್ಬಿಡ್ತಾನೆ ಮನುಷ್ಯ. ಸೇಮ್ ಪರಿಸ್ಥಿತಿನೇ ನಮ್ಮ ಕಥೆಯ ಅನಾಮಧೇಯನಿಗಾಗಿರೋದು. ಇದಕ್ಕಿಂತ ಮುಂಚಿತವಾಗಿ ನನಗೆ ಫೋನ್ ಮಾಡ್ತಾನೆ, ಸಂತೋಷಣ, ನಾನು ಇಷ್ಟು ಸೇವೆ ಮಾಡ್ತಾಯಿದ್ದೀನಿ ಮಹಾರಾಜರದು, ನನಗೆ ದಾರಿ ತೋರಿಸ್ತಾ ಇಲ್ಲ. ಹೇಳಿದ ವ್ಯಕ್ತಿ 10 ಗಂಟೆಗೆ ಬೆಳಗ್ಗೆ ಹೇಳಿದ್ದಾನೆ. ಸಾಯಂಕಾಲ ಒಂದು 4 ಗಂಟೆಗೆ ಈ ಕಾಲ್ ಒಂದು ನನಗೆ ಬರುತ್ತೆ. ಅವನು ಹೇಳ್ತಾನೆ, ಸಂತೋಷಣ, ನಾನು ಅವಳಿಗೆ ಕಾಲ್ ಮಾಡಿದಾಗ ಒಬ್ಬ ಅನಾಮಧೇಯನ ಜೊತೆ ಮಾತಾಡೋ ಥರ ಮಾಡಲಿಲ್ಲ ಅವಳು. ತುಂಬ ವರ್ಷಗಳಿಂದ ಈ ವ್ಯಕ್ತಿ ನನಗೆ ಪರಿಚಯ ಇದ್ದಾನೆ. ಇಮ್ಮಿಡಿಯೇಟು ಈ ಮನುಷ್ಯ ಏನು ಮಾಡ್ತಾನೆ, ವಾಟ್ಸಪ್ಗೆ ಹೋಗ್ಬಿಟ್ಟು ಆ ನಂಬರ್ ಡೈಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಅದಕ್ಕೆ ವಾಟ್ಸಪ್ಪಿಗೆ ಲಿಂಕಿಗೆ ಹೋದಾಗ ಎಲ್ಲ ಅನೈತಿಕ ಸಂಬಂಧಗಳ ಸುರಿಮಳೆ ಆ ವಾಟ್ಸಪ್ಪಲ್ಲಿರುತ್ತೆ. ಆ ಕ್ಷಣ ಇವನು ತೊಗೊಂಡ್ರು ಡಿಸೈಡೆಡ್ಡು, ನಾನು ಸತ್ತೋಗ್ಬೇಕು ಅಂತ. ಬಟ್ ನೋಡಿ, ಮಹಾರಾಜರ ಭಕ್ತ ಖಂಡಿತವಾಗಿ ಮಹಾರಾಜರು ಅವನಿಗೆ
ಕೆಟ್ಟದ್ದು ಮಾಡಲ್ಲ. ಸೊ ಹೀಗಿದ್ದಾಗ ಏನಾಗೋಗುತ್ತೆ, ಸೊ ಏನು ಮಾಡಬೇಕು ನೆಕ್ಸ್ಟು ನನಗೆ ಕಾಲ್ ಮಾಡ್ತಾರೆ. ಸಂತೋಷನ ಏನು ಮಾಡೋಣ, ನಾನು ಸತ್ತೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನಂದೆ, ಬೆಳಗ್ಗೆ 10 ಗಂಟೆಗೆ ಹೇಳಿದೀಯಾ ಮಹಾರಾಜರು ನನಗೇನು ಮಾಡಿಲ್ಲ ಅಂತೇಳಿ. ಜಸ್ಟ್ ವಾಚ್ ಆ್ಯಂಡ್ ಸಿ. ಇದನ್ನು ಮಾಡಿದ್ದಾರೆ ಮಹಾರಾಜರು ನಿನಗೆ. 8 ವರ್ಷದಿಂದ ಮೋಸ ಹೋಗ್ತಾ ಇದೆಯಾ ನೀನು, ಅದನ್ನು ಮಹಾರಾಜರು ತೋರಿಸ್ಕೊಟ್ಟಿದ್ದಾರೆ. ಎಂಥ ಒಂದು ಅದ್ಭುತ, ಒಂದು ನಿನ್ನ ಜೀವನದಲ್ಲಿ ಒಂದು ಟ್ವಿಸ್ಟಿಂಗ್ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಇದು. ಅವನಿಗೆ ಯಾವ ಥರ ನಾನು ಮಾತಾಡಿದೆ ಅಂದರೆ, ಆ ಕ್ಷಣದಲ್ಲಿ ನನಗೂ ಪರಿಜ್ಞಾನ ಇರಲಿಲ್ಲ. ಅಷ್ಟು ಮಾತಾಡಿದೆ ಅವನಿಗೆ. ಮಾತಾಡಿ ಕೊನೆಗೆ ಸಂತೋಷ, ನನ್ನ ತಪ್ಪಾಯಿತು. ನಾನು ಈ ಕ್ಷಣದಿಂದ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ. ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ, ಬಿಟ್ಟು ಹೋಗಿ, ಐ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಅವನ ಜೊತೆನೇ ಚೆನ್ನಾಗಿರಲಿ. ಆದರೆ ವೀಕ್ಷಕರೇ, ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ, ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ಮೆಂಟ್ ಮಾಡ್ಕೋತೀನಿ ನಾನು, ಯಾರ ಜೀವನದಲ್ಲೂ ಈ ಥರ ಆಟ ಆಡಬೇಡಿ. ಯಾಕಂದರೆ ಆ ಒಂದು ನೋವಿದೆಯಲ್ಲ, ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಮುಂದೆ ಇರೋರಿಗೆ ಇರಲ್ಲ. ಯಾಕಂದರೆ ತುಂಬ ಹೃದಯಕ್ಕೆ ಹತ್ತಿರವಾಗಿ ನನ್ನ ಸರ್ವಸ್ವ, ನನ್ನ ಪ್ರಾಣ ಅಂತ ಇಷ್ಟಪಟ್ಟಿರ್ತಾರೆ ನಿಮ್ಮನ್ನು. ಸೊ ಅವನ ಕತೆ ಕೇಳ್ತಾ ಇದ್ದರೆ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಯಾಕಂದರೆ ಎಷ್ಟು ಅಳ್ಬೋದು ಮನುಷ್ಯ, ಅಷ್ಟು ಅತ್ತ ಅವನು. ನಾನು ಇವತ್ತು ಆ್ಯಕ್ಚುಲಿ ವಿಡಿಯೋ ಕಾಲ್ ಮಾಡಿರೋಂಥ ಸಬ್ಜೆಕ್ಟು ಇದೆ. ವಿಡಿಯೋ ಮಾಡಬೇಕು, ಇದು ಬರೀ ಹೇಳಿದ್ರೆ ಇದು ಚೆನ್ನಾಗಿರಲ್ಲ ಇದು. ಸೊ ಏನು ಥಾಟ್ಸ್ ಅಂತಂದರೆ ಆ ಒಂದು ಎಕ್ಸ್ಪ್ರೆಷನ್ ಬೇಕಿದ್ರಲ್ಲಿ, ಏನೋ ಹೇಳ್ತೀನಿ ಏನೋ ಮಾಡ್ತೀನಿ ಅಂತಲ್ಲ. ಸೊ ವೀಕ್ಷಕರೇ, ಖಂಡಿತವಾಗಿಯೂ ಈ ಕತೆ ನಮ್ಮ ಯೂಟ್ಯೂಬ್ ಪ್ರೋಗ್ರಾಮಲ್ಲಿ ನಡೆದಿದೆ ಅಂತಂದರೆ ಖುಷಿ ಅನಿಸುತ್ತೆ. ಇವತ್ತು ಆ ಮಹಾರಾಜರ ಕೃಪಾಶೀರ್ವಾದದಿಂದ ನನ್ನ ಬಾಯಲ್ಲಿ ಅವ್ರು ಕೂತ್ಕೊಂಡು ನುಡಿಸಿರ್ತಕ್ಕಂಥ ಸಿಹಿ ಮಾತುಗಳಿಂದ ಒಬ್ಬ ಮನುಷ್ಯ ಭೂಮಿ ಮೇಲಿದ್ದಾನೆ ಅಂತ ಅಂದಕ್ಕೆ ಇದು ಜೀವಂತ ಕಾರಣ, ಜೀವಂತ ಸಾಕ್ಷಿ. ತುಂಬ ಖುಷಿ ಅನಿಸುತ್ತೆ. ನಾವು ಮಾಡೋ ಕೆಲಸ ತುಂಬ ಪ್ರೌಡ್ ಅನಿಸುತ್ತೆ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಕಥೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಸಂತೋಷ ನನಗೆ ಕರೆ ಮಾಡಿ. ಯಾಕಂದರೆ ಯಾವ ಮಾತು, ಯಾವ ಕತೆ ಯಾರ ಮನಸ್ಸನ್ನು ಬದಲಾಯಿಸುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.